ಬೆಂಗಳೂರಿನಲ್ಲಿ ಜಲಮಂಡಳಿ ನೀರಿನ ದರ ಏರಿಕೆಗೆ ಸಜ್ಜಾಗಿದ್ದು ವಾಟರ್ ಬಿಲ್ ಏರಿಕೆ ಬಗ್ಗೆ ಪ್ರಸ್ತಾಪವನ್ನು ಮಾಡುತ್ತಿದೆ. ಶೀಘ್ರವೇ ಸರ್ಕಾರದ ಜೊತೆ ಚರ್ಚಿಸಿ ನಿರ್ಧಾರ ಮಾಡಲಾಗುತ್ತದೆ ಎನ್ನಲಾಗ್ತಾ ಇದೆ. ಕಳೆದ ಹಲವಾರು ವರ್ಷಗಳಿಂದ ಜಲಮಂಡಳಿ ದರ ಏರಿಕೆ ಮಾಡಿರಲಿಲ್ಲ. ವಿದ್ಯುತ್ ಬಿಲ್ ನಷ್ಟ ಸರಿದೂಗಿಸುವ ಸಲುವಾಗಿ BWSSB ಈ ಚಿಂತನೆಯನ್ನು ಮಾಡುತ್ತಿದೆ ಎನ್ನಲಾಗ್ತಾ ಇದೆ. ಮುಂದಿನ ತಿಂಗಳಿಂದ ಸಿಲಿಕಾನ್ ಸಿಟಿ ಮಂದಿಗೆ ಮತ್ತೊಂದು ರೇಟ್ ಹೈಕ್ನ ಶಾಕ್ ಕಾದಿದೆ ಅಂತಾನೆ ಹೇಳ್ಬೋದು. ರಾಜ್ಯ ಸರ್ಕಾರ ಬೆಲೆ ಏರಿಕೆ ಅಂತ ಒಂದು ಶಾಕ್ನ ಜನರಿಗೆ ನೀಡ್ತಾನೆ ಬರ್ತಾ ಇದೆ. ಮೆಟ್ರೋ ಆಗಿರಬಹುದು, ವಾಟರ್ ಬಿಲ್ ಆಗಿರಬಹುದು, ಇನ್ನು ಸಾಕಷ್ಟು ಬೇರೆ ಬೇರೆ ಕ್ಷೇತ್ರದ ಒಂದು ಬಿಲ್ಗಳನ್ನ ಹೆಚ್ಚಿಸ್ತಾನೆ ಇದೆ. ಜನರ ಮೇಲೆ ಇವರು ಬರೇ ಎಳಿತಾ ಇದ್ದಾರೆ ಹೇಗೆ ಅಂತಾರಮ್ಮೆ. ಹಾಲಿನ ದರ ಏರಿಕೆ ಆಯಿತು, ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಯಿತು, ಮೆಟ್ರೋ ದರ ಏರಿಕೆ ಆಯಿತು, ಇದೀಗ ನೀರಿನ ದರ ಏರಿಸಬೇಕು ಅಂತ ಹೇಳಿ BBMP ಮುಂದಾಗ್ತಿರುವಂಥದ್ದು, ಅಂದರೆ BWSSB ಮುಂದಾಗ್ತಾ ಇರುವಂಥದ್ದು. ಬಿಲ್ ನಷ್ಟವನ್ನು ಸರಿದೂಗಿಸುವ ಸಲುವಾಗಿ BWSSB ಈ ರೀತಿಯಾಗಿ ಚಿಂತನೆಯನ್ನು ಮಾಡ್ತಾ ಇದೆ. ಬೆಲೆ ಏರಿಕೆಯನ್ನು ಮಾಡಿಬಿಟ್ರೆ ಎಲ್ಲವೂ ಕೂಡ ಸರಿಯಾಗಿ ಹೋಗುತ್ತೆ ಅನ್ನೋದು ಒಂದು ಕಡೆ BWSSB ಚಿಂತನೆಯನ್ನು ನಡೆಸ್ತಾ ಇರುವಂಥದ್ದು. ವಿದ್ಯುತ್ ದರ ಏರಿಕೆ ಕೂಡ ಆಗಿದೆ. ಜನಸಾಮಾನ್ಯರಿಗೆ ಬರೀ ದರದ ಏರಿಕೆ ಆಗ್ತಾನೆ ಇದೆಯೇ ಹೊರತು ಯಾವುದೂ ಕೂಡ ಇಲ್ಲಿ ದರ ಕಡಿಮೆಯಾಗುವಂತಹ ಕೆಲಸಗಳು ಆಗ್ತಾ ಇಲ್ಲ. ಜನಸಾಮಾನ್ಯರು ಎಲ್ಲಿ ಹೋಗಬೇಕು? ಕುಡಿಯುವ ನೀರು, ವಿದ್ಯುತ್ತು, ಹಾಲಿನ ದರ ಏರಿಕೆ ಮಾಡೋದಕ್ಕೂ ಕೂಡ ಪ್ರಸ್ತಾವನೆಯನ್ನು ಕೂಡ ಮಾಡಲಾಗಿದೆ. ಸೊ ಈ ಅಧಿವೇಶನ ಮುಗಿದ ಬಳಿಕ ಎಲ್ಲದರ ದರ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ದರ ಏರಿಕೆಯಿಂದಾಗಿ ಜನ ಬದುಕಬೇಕೋ ಸಾಯ್ಬೇಕೋ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಜೆಟ್ ಮಂಡನೆ ಏನೋ ಆಗಿದೆ. ಬಜೆಟ್ ಅನುಷ್ಠಾನಕ್ಕೆ ಬರುವುದಕ್ಕೆ ಸಾಕಷ್ಟು ಟೈಮ್ ತಗೊಳುತ್ತೆ ಕಾರ್ತಿಕ್. ಈಗ ಬಿಡುಗಡೆ ಆಗಿದೆ ಅಂದ ತಕ್ಷಣಕ್ಕೆ ಅದು ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದು ಸತ್ಯಕ್ಕೆ ದೂರವಾದಂತಹ ಮಾತು.